ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಚಿಕ್ಕದೊಂದು ಗೋಲ್ಡ್ ಶಾಪಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ, ಒಂದು ಇಯರಿಂಗ್ ಅಂದರೆ ಸ್ಟಡ್ ತೊಗೋಬೇಕು ಅಂತ. ಅದನ್ನು ತೊಗೊಳಕ್ಕೆ ಋಣನೇ ಕೂಡಿರಲಿಲ್ಲ. ಆದರೂ ಈ ಸರಿ ಹೋದಾಗಲೂ ಕೂಡ ನಾನು 2 ಸಲ ಶಾಪಿಗೆ ಹೋಗಿದ್ದು. ಒಂದು ಸಲ ಬಂದು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಬೆಳ್ಳಿ ಶಾಪಿಂಗ್ ಅಂತ ಹೋದಾಗ ಆವಾಗ ಒಂದು ಸರಿ ಹೋಗಿ ನೋಡ್ಕೊಂಬಂದಿದ್ದೆ. ನಾನು ಯಾವಾಗಲೂ ಇದೇನೇ ತೊಗೊಂಡ್ರು ಒಂದು ಸಲ ಅಂತೂ ಅಂಗಡಿಗೆ ಹೋಗಿ ತೊಗೊಳಲ್ಲ, 1-2 ಸಲ ಹೋಗಲೇಬೇಕು. ಈ ಸಲನೂ ಕೂಡ ಬೆಳ್ಳಿ ಕಾಲ್ಗೆಜ್ಜೆ ತೊಗೊಳಕ್ಕೆ ಹೋದಾಗ ಒಂದು ಸಲ ನೋಡಿದ್ದೆ. ಅದಾದ ನಂತರ ನೆಕ್ಸ್ಟು ತೊಗೋಬೇಕು ಅಂತಲೇ ಹೋಗಿ ತೊಗೊಂಬಂದಿದ್ದು. ಯಾಕೆ ಅಂದರೆ ಚಿನ್ನದ ರೇಟ್ ತುಂಬ ವೇರಿಯೇಷನ್ ಆಗ್ತಾಯಿತ್ತು. ನಾನು ಹೋಗಿದ್ದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಎಲ್ಲ ಅಕ್ಷಯ ತೃತೀಯದಲ್ಲಿ ತೊಗೊಂಡ್ರು, ಆದರೆ ನಾನು ಅಕ್ಷಯ ತೃತೀಯ ಎಲ್ಲ ಆದಮೇಲೆ ತೊಗೊಂಡೆ. ನನಗೆ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವತ್ತೇ ತೊಗೊಂಡ್ರೆ ತುಂಬ ರಶ್ ಇರುತ್ತೆ. ಹಾಗಾಗಿ ನನಗೆ ಹೋದಾಗ ಸರಿಯಾಗಿ ಇದೇನು ತೋರಿಸಲ್ಲ ಕಸ್ಟಮರ್ಸಿಗೆ, ಅಲ್ಲಿರೋ ಎಂಪ್ಲಾಯೀಸ್ಗೂ ಕೂಡ ಪೇಷನ್ಸ್ ಹೋಗಿರುತ್ತೆ ಅಂತೇಳಿ ನಾನು ಇಷ್ಟಪಟ್ಟಿರಲಿಲ್ಲ. ನೋಡಿ, ನಾನು ಗೋಲ್ಡ್ ಶಾಪಿಂಗ್ ಹೋದಾಗ ಈ ಓಲೆಗಳೆಲ್ಲ ಹಾಕ್ಕೊಂಡು ನೋಡಿದೆ. ಸಿಲ್ವರ್ ಶಾಪಿಂಗ್ಗೆ ಅಂತ ಹೋದಾಗ ಹಾಕ್ಕೊಂಡು ನೋಡಿದಂಥ ಓಲೆಗಳು ಇವೆಲ್ಲ ಒಂದು 2-3 ಹಾಕ್ಕೊಂಡು ನೋಡಿದೆ. ಅವರು ಪಾಪ ನಾನು ಆಮೇಲೆ ಹೋಗಿದ್ದರಿಂದ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮೂಡಲ್ಲಿದ್ದರು. ತೋರಿಸಿದ್ರು, ಎಷ್ಟೊಂದು ವೆರೈಟೀಸ್ ಇದ್ವು. ಅಂದರೆ ನಾನು ಇಷ್ಟಪಟ್ಟಿದ್ದ ವೆರೈಟಿ ಅಲ್ಲಿರಲಿಲ್ಲ. ಹಾಗಾಗಿ ಒಂದು ಸಿಲ್ವರ್ ಶಾಪಿಂಗ್ ಹೋದಾಗ ನಾನು ತೊಗೊಳ್ಳಿಲ್ಲ, ಜಸ್ಟ್ ನೋಡ್ಕೊಂಬಂದೆ. ಆದರೆ ನೆಕ್ಸ್ಟ್ ಅದಕ್ಕೆ ಅಂತಲೇ ಹೋದೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿದೆ ನೋಡಿ. ಎಷ್ಟು ವೆರೈಟೀಸ್ ಆಫ್ ಸ್ಟಡ್ಸ್ ಇದ್ದಾವೆ, ತುಂಬ ವೆರೈಟೀಸ್ ಇದ್ವು. ನಾರ್ಮಲ್ ಗೋಲ್ಡಲ್ಲಿ, ಆ್ಯಂಟಿಕ್ ಗೋಲ್ಡಲ್ಲಿ, ಹಾಗೆ ಇನ್ನು ಈಗ ಬ್ಲ್ಯಾಕ್ ಮೆಟಲ್ ಬರುತ್ತೆ ನೋಡಿರಿ, ಆ ಬ್ಲ್ಯಾಕ್ ಮೆಟಲಲ್ಲಿ ತುಂಬ ವೆರೈಟೀಸ್ ಇದ್ವು. ಆದರೆ ನನಗೆ ಯಾವ್ದು ಬೇಕಿತ್ತಂದರೆ ಆ್ಯಂಟಿಕಲ್ಲಿ ಬೇಕಿತ್ತು. ಯಾಕೆ ಅಂದರೆ ನಂದು ಹಾರ ಮತ್ತು ನೆಕ್ಲೆಸ್ಸು ಮ್ಯಾಚಿಂಗ್ ಆಗೋ ಥರ ಬೇಕಿತ್ತು. ಜುಮ್ಕಾ ಇತ್ತು, ನಾನು ಜುಮ್ಕಾ ಬಿಟ್ಟು ಬೇರೆ ಏನಾದರೂ ಸಿಂಪಲಾಗಿ ಹಾಕ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ನೆಕ್ಲೆಸ್ ಜೊತೆಗೆ ಅಂತ ಹೇಳಿ ಬೇಕಿತ್ತು ಅಂತೇಳಿ ಸ್ಟಡ್ಡನ್ನ ತೊಗೋಬೇಕು ಅಂದ್ಕೊಂಡಿದ್ದೆ. ಹೆಣ್ಮಕ್ಳು ಏನಂತ ಹೇಳಿದ್ರೆ, ನನಗೆ ಹಂಗೆ ಅನಿಸುತ್ತೆ, ಏನೋ ಸಣ್ಣ ಪುಟ್ಟ ಅಮೌಂಟ್ ಸೇವಿಂಗ್ ಮಾಡಿದ್ರು ಕೂಡ ಏನಾದ್ರು ಒಂದು ಗೋಲ್ಡು ಅಥವಾ ಒಳ್ಳೆ ಸೀರೆನ ತೊಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ನಾನು ಅಮೌಂಟನ್ನ ಸೇವ್ ಮಾಡಿ ಹತ್ತತ್ರ ಒಂದು 6 ತಿಂಗಳೇ ಆಗಿತ್ತು. ಆದರೆ ಇವಾಗ ಕಮ್ಮಿ ಆಗುತ್ತೆ, ಅವಾಗ ಕಮ್ಮಿ ಆಗುತ್ತೆ ಗೋಲ್ಡ್ ರೇಟ್ ಅಂತೇಳಿ ಹೋಗೋಕ್ಕಾಗಿರಲಿಲ್ಲ ಶಾಪಿಗೆ, ಕಡಿಮೆ ಆಗಲಿ ಅಂತ. ಹಾಗಾಗಿ ನನ್ನ ಫುಲ್ಲು ಸೇವಿಂಗ್ಸ್ 1 ಇಯರಿಂದ ಏನು ಸೇವ್ ಮಾಡಿದ್ದೆ, ಸಣ್ಣ ಪುಟ್ಟ ಅರ್ನಿಂಗ್ಸ್ ಅದೆಲ್ಲನೂ ಸೇವ್ ಮಾಡಿ ಇಟ್ಕೊಂಡಿದ್ದೆಲ್ಲನೂ ನಾನು ಗೋಲ್ಡ್ಗೆ ಹಾಕ್ತೀನಿ ಹೆಚ್ಚಾಗಿ. ಅದು ಬಿಟ್ಟರೆ ಸೀರೆ, ಅಂದರೆ ಒಳ್ಳೆ ಸೀರೆ ತೊಗೋಬೇಕು ಅಂದಾಗ ತೊಗೋತೀನಿ. ಇದು ನೋಡಿ, ನಾನು ಹಾಕ್ಕೊಂಡು ನೋಡ್ತಾ ಇರೋದು. ಶೋರೂಮ್ಗಳಲ್ಲಿ ನಿಮಗೆ ಎಲ್ಲ ನೀವು ಇಷ್ಟಪಟ್ಟಿದ್ದನ್ನು ಹಾಕ್ಕೊಂಡು ನೋಡೋದಕ್ಕೆ ಪರ್ಮಿಷನ್ ಇರುತ್ತೆ, ಹಾಕ್ಕೊಂಡು ನೋಡ್ಬೋದು. ನಾನು ಆ್ಯಕ್ಚುಲಿ ಶೋರೂಮಲ್ಲಿ ಜಾಸ್ತಿ ನೋಡಿ, ಈ ಈ ಥರ ವೆರೈಟಿಲಿ ನಾನು ಈ ಥರ ಮುತ್ತುಗಳು ಯಾವುದು ಬೇಡ, ಬರೀ ಪ್ಲೈನ್ ಬೇಕು ಅಂತ ಹೇಳಿದೆ ಸೈಡಲ್ಲಿ. ಆದರೆ ಅದು ಡಿಸೈನ್ ಇರಲಿಲ್ಲ ಅವ್ರ ಹತ್ರ ಆ್ಯಂಟಿಕಲ್ಲಿ. ನಾನು ಆಲ್ರೆಡಿ 2 ಸಲ ಹೋಗಿದ್ದೆ. ನನಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಪೇಷನ್ಸ್ ಹೋಗಿತ್ತು, ಎಷ್ಟು ಸರಿ ಬರೋದು ಶಾಪಿಗೆ ಅಂತ ಹೇಳಿ. ಆದರೂ ಒಂದು ಆ್ಯಾವ್ರೇಜಾಗಿ ಆಗೋ ಅಂಥದ್ದು ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದೆ ಫೈನಲ್ ಆಗಿ. ಏನಂತಂದ್ರೆ, ನನಗೆ ಕಿವಿ ತುಂಬ ಕುತ್ಕೋಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಇವಾಗೆಲ್ಲ ರೌಂಡ್ದು ಟ್ರೆಂಡ್ ಇದೆ ಅಲ್ಲ, ಆ ಥರ ಬೇಕು ಅಂತ ನೋಡಿ. ಇರೋದೆಲ್ಲ ಹೆಚ್ಚು ಕಡಿಮೆ ಆ ಥರ ಇದೆ, ಸ್ವಲ್ಪ ಡಿಸೈನ್ಸ್ಗಳು ವೇರಿಯೇಷನ್ ಇದೆ. ಇಲ್ಲಿ ನೋಡಿದೆಲ್ಲ ನಾರ್ಮಲ್ ಗೋಲ್ಡು, ಎಲ್ಲ ಜಾಸ್ತಿ ಇತ್ತು. ಇದೆಲ್ಲ ತುಂಬ ದೊಡ್ಡದೆಲ್ಲ ಜಾಸ್ತಿ ಗ್ರಾಮ್ಸ್ ಇತ್ತು. ನಾನು ನನ್ನ ಹತ್ರ ಇರೋ ಬಜೆಟಿಗೆ ಮತ್ತು ಹಳೇದು ಗೋಲ್ಡ್ 2 ಗ್ರಾಮ್ ಇತ್ತಲ್ಲ, ಅದನ್ನು ಹಾಕಿ, ನನ್ನ ಮಗಳದೊಂದು ಕಿವಿ ಓಲೆದು 2 ಗ್ರಾಮ್ ಇತ್ತಲ್ಲ, ಅದನ್ನು ಹಾಕಿ ಮೇಲೆ ಅಮೌಂಟ್ ಹಾಕಿ ತೊಗೊಂಡಿದ್ದು. ಅದೆಷ್ಟಾಯಿತು ಅಂತ ನೆಕ್ಸ್ಟ್ ಫೈನಲಿ ನಾನು ತೊಗೊಂಡಂಥ ಓಲೆ ಡಿಸೈನ್ ಮತ್ತು ಬಿಲ್ ಎಷ್ಟಾಯಿತು ಅದರ ಬಗ್ಗೆ ಕಂಟಿನ್ಯೂಷನ್ ಇದೆ. ನಾನು ತೊಗೊಂಡಂಥ ಓಲೆ ಬಂದು ಇದು ಏನಂದರೆ ಆ್ಯಂಟಿಕ್ ಇದೆ. ವೆಯ್ಟ್ ಬಂದು 5 ಗ್ರಾಮ್ಸ್ 100 ಮಿಲಿ ಇದೆ. ಒಂದು ಸ್ಟೋನ್ ಇದೆ ಕೂಡ ನೋಡಿ, ಒಂದು ಸ್ಟೋನ್ ಇದೆ. ಇದು ಸೇರಿ 5 ಗ್ರಾಮ್ಸ್ 100 ಮಿಲಿ ಇದೆ ಟೋಟಲ್. ನಾನು ತುಂಬ ದಿನದಿಂದ ನಾನು ಆ ಓಲೆ ತೊಗೋಬೇಕು ಅಂದ್ಕೊಂಡಿದ್ದೆ. ಅಂದರೆ ನಾನು ಅಂದ್ಕೊಂಡಿದ್ದು ಬೇರೆ ಡಿಸೈನು, ಆದರೆ ಏನು ಮಾಡೋದು, ಏನಾದರೂ ಒಂದು ದೊರಕಬೇಕು ಅಂತ ಅಂದರೆ ಋಣ ಇರಬೇಕು ಅಂತ ಹೇಳ್ತಾರಲ್ಲ,
ಹಾಗೆ ನನಗೆ ಈ ಓಲೆದೇ ಋಣ ಇತ್ತು ಅನಿಸುತ್ತೆ, ಹಾಗಾಗಿ ಈ ಓಲೆ ಸಿಕ್ತು. ನಂದು ಹಳೇದೊಂದು ಸಣ್ಣದೊಂದು ಓಲೆ ಇತ್ತು, ಒಂದು 2 ಗ್ರಾಮ್ಸ್ ಇರೋದು. ಅದು ಆ ಓಲೆನ ಹಾಕಿ ನಾನು ಈ ಓಲೆನ ತೊಗೊಂಡಿದ್ದು. ಮೇಲೆ ಅಮೌಂಟ್ ಏನಾಯ್ತು ಅದನ್ನು ಪೇ ಮಾಡಿದ್ದೀನಿ. ಅದು ಎಷ್ಟಾಯಿತು, ಹಳೆ ಗೋಲ್ಡ್ ಏನಕ್ಕೆ ಎಷ್ಟಕ್ಕೆ ಹಾಕೊಂಡ್ರು ಅಂತ ಹೇಳ್ತೀನಿ ಬನ್ನಿ. ನಂದು ಹಳೆ ಗೋಲ್ಡ್ ಬಂದು 916 ಇತ್ತು. ಚಿಕ್ಕದು ಪುಟ್ಟು ಒಳ್ಳೆ ಡೈಲಿ ಯೂಸಿಗೆ ಅಂತ ನನ್ನ ಮಗಳಿಗೆ ತೆಕ್ಕೊಟ್ಟಿದ್ದು. ಅವಳೇ ಹಾಕೊಂಡು ಯೂಸ್ 1 3 ಇಯರ್ಸ್ ಅಷ್ಟೇ ಆಗಿತ್ತು. ನಾನು ಅದನ್ನು ಆಚಾರಿಗಳ ಹತ್ರನೇ ಮಾಡಿಸಿದ್ದೆ. ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಆದರೆ ನನ್ನ ಮಗಳು ಸ್ವಲ್ಪ ಮಕ್ಕಳು ಅಂದರೆ ಸ್ವಲ್ಪ ಇದಿರುತ್ತಾರಲ್ವ, ಹೊರಟಿರ್ತಾರೆ, ಹಿಂಗೇನೋ ಅಂದ್ಕೊಂಡು ಇದು ಮಾಡಿ ಸ್ವಲ್ಪ ಅದು ತಿರುಪೇನೋ ಇದಾಗಿತ್ತು ಅಂತೇಳಿ ಅದನ್ನು ಚೇಂಜ್ ಮಾಡಬೇಕು, ಮುರಿದಿತ್ತು ಅಂತೇಳಿ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ದು. ಹಳೆ ಗೋಲ್ಡ್ ಬಂದು 916 ಇದ್ದಿದ್ದರಿಂದ ಅವತ್ತಿನ ರೇಟ್ ಏನಿತ್ತೋ ಅದೇ ರೇಟಿಗೆ ಹಾಕ್ಕೊಂಡ್ರು 100%. ಅವತ್ತಿನ ರೇಟ್ ಬಂದು 8,775 ರೂಪಾಯಿ ಇತ್ತು. ಅವತ್ತಿನ ರೇಟ್ ಪ್ರಕಾರ 17,500 ರೂಪಾಯಿಗೆ ಅದನ್ನು ಹಾಕ್ಕೊಂಡ್ರು. ಅದರ ಮೇಲ್ಗಡೆ ಏನು ಅಮೌಂಟ್ ಬಂತು ಅದನ್ನು ನಾನು ಪೇ ಮಾಡಿದೆ. ಯಾರೇ ನೀವು ಗೋಲ್ಡ್ ತೊಗೊಂಡ್ರು ಕೂಡ ಆದಷ್ಟು ಪ್ಯೂರಿಟಿನ ಚೆಕ್ ಮಾಡಿ ತೊಗೊಳ್ಳಿ. 916 ತೊಗೊಳ್ಳಿ, ಹಾಲ್ಮಾರ್ಕ್ ತೊಗೊಳ್ಳಿ. ನೀವು ರಿಟರ್ನ್ ಇನ್ ಕೇಸ್ ಈ ಥರ ಏನಾದರೂ ಮುರಿತು ಅಥವಾ ರಿಟರ್ನ್ ನನಗೆ ಅಮೌಂಟ್ ಬೇಕು ಅಂತ ಅಂದಾಗ ನಿಮಗೆ ರಿಟರ್ನ್ ಕೊಟ್ಟಾಗ ಈ ಥರ ಎಕ್ಸ್ಚೇಂಜಿಗೆ ಹೋದಾಗ್ಲಂತೂ 100% ಹಾಕೋತಾರಂತೆ. ಇನ್ ಕೇಸ್ ನೀವು ಏನಾದರೂ ನನಗೆ ಒಡವೆ ಬೇಡ, ನನಗೆ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಶೋರೂಮ್ದು ಏನಾದರೂ ತೊಗೊಂಡೋದ್ರೆ 2% ಅಷ್ಟೇ ಮೈನಸ್ ಮಾಡಿ ನಿಮ್ಗೆ ಅವತ್ತಿನ ರೇಟ್ ಏನಿರುತ್ತೆ ಅದೇ ರೇಟನ್ನ ಕೊಡ್ತಾರಂತೆ. ನಾನು ಅದನ್ನು ಕೂಡ ಕೇಳಿದೆ. ನಾನು ಆ್ಯಕ್ಚುಲಿ ಶೋರೂಮ್ಗಳಲ್ಲಿ ಅಂದರೆ ರೆಡಿಮೇಡ್ ಒಡವೆಗಳನ್ನ ಯಾವುದೂ ತೊಗೊಳ್ಳೋಲ್ಲ. ಇತ್ತೀಚೆಗೆ ಸ್ವಲ್ಪ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಡಿಸೈನ್ಗಳು ತುಂಬ ವೆರೈಟೀಸ್ ಇರುತ್ತೆ. ನಾನು ಆ್ಯಕ್ಚುಲಿ ಎಲ್ಲ ಕೂಡ ಆಚಾರ್ಯ ಅಂಗಡಿಗಳಲ್ಲೇ ಮಾಡಿಸಿರೋದು. ಏನಂದರೆ ಗಟ್ಟಿ ಬರುತ್ತೆ ಅಂತೇಳಿ ಆಚಾರ್ಯ ಅಂಗಡಿಗಳಲ್ಲೇ ಮಾಡಿಸ್ತೀನಿ. ಆದರೆ ಈ ಸಲ ಏನಾಯಿತು ಅಂದರೆ ನನಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಮತ್ತು ತುಂಬ ದಿವಸ ಅಂದ್ಕೊಂಡು ಮುಂದಕ್ಕೆ ಹಾಕ್ಕೊಂಡೇ ಬರ್ತಾಯಿದ್ದೆ. ನಾನು ಇಲ್ಲಿಂದ ಮತ್ತು ಬೆಂಗಳೂರಿಂದ ಊರಿಗೆ ಹೋಗಿ ಅಲ್ಲಿ 2 ದಿನ ಹೋಗೋದು, ಒಂದು ದಿವಸ ಹಾಕೋಕ್ಕೆ ಅಂತ ಒಂದು ಸರಿ ಹೋಗಬೇಕು, ಇಸ್ಕೊಂಬರೋಕ್ಕೆ ಅಂತ ಒಂದು ಸರಿ ಹೋಗಬೇಕು, ಮತ್ತು ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿ ನಾವು ಫೋಟೋದಲ್ಲಿ ಒಂದು ತೋರಿಸಿದ್ರೆ ಅದ್ರ ನಮ್ಗೆ ರಿಟರ್ನ್ ಬರೋಷ್ಟೊತ್ತಿಗೆ ಬೇರೆ ಡಿಸೈನ್ ಆಗಿರುತ್ತೆ. ಹಾಗಾಗಿ ಏನು ಮಾಡೋಣ, ಹೋಗಿ ಇಲ್ಲೇ ರೆಡಿಮೇಡೇ ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡಿದ್ದು. ಡಿಸೈನು ನಾನು ಅಂದ್ಕೊಂಡಿದ್ದು ಬೇರೆ. ಈಗ ಎಲ್ಲರೂ ಕಡ್ಡಿ ಈ ಥರ ಏನೋ ಬರುತ್ತಲ್ಲ, ಆ ಡಿಸೈನ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಆ ಥರ ಓಲೆ ತೊಗೋಬೇಕು ಅಂದ್ಕೊಂಡಿದ್ರೆ ಅವತ್ತು ಅಂದ್ಕೊಂಡು ಹೋಗಿದ್ದು. ಆದರೆ ಅದರಲ್ಲಿ ಆ್ಯಂಟಿಕ್ ಇರಲಿಲ್ಲ. ಹಾಗಾಗಿ ಅದು ಬೇಡ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ, ರೆಡಿಮೇಡ್ ಓಲೆಗಳಲ್ಲಿ ನೀವು ಈಗ ಒಂದು ಶೋರೂಮಲ್ಲಿ ಹೋಗಿ ತೊಗೊಂಬರ್ತೀವಿ ಅಂದರೆ ಒಂದು ಸರಿ ನಿಮಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಒಂದೇ ಒಂದು ಟೈಮ್ ನಿಮಗೆ ಎಕ್ಸ್ಚೇಂಜ್ ಮಾಡೋವಂಥ ಆಫರ್ ಇರುತ್ತೆ, ಅಂದರೆ ಚಾನ್ಸ್ ಇರುತ್ತೆ. ಮತ್ತೆ ಹೋದರೆ ಪದೇ ಹೋದರೆ ಎಕ್ಸ್ಚೇಂಜ್ ಮಾಡಿಕೊಡಲ್ಲ ಅವರು. ಮತ್ತು ನೀವು ಏನು ಅಮೌಂಟ್ ಕಟ್ಟಿರ್ತೀರ ಅದಕ್ಕೆ ನೀವು ಕಡಿಮೆಗೆ ಅಮೌಂಟಿಗೆ ಏನಾದರೂ ಒಡವೆ ತೊಗೊಂಡ್ರೆ ರಿಮೈನಿಂಗ್ ಅಮೌಂಟ್ ಅಂತ ಬರ್ಕೊಟ್ಟಿರ್ತಾರೆ ನಿಮಗೆ. ಇನ್ನೊಂದು ಸ್ಲಿಪ್, ಈ ಥರದೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ರಿಮೈನಿಂಗ್ ಅಮೌಂಟ್ ಕೂಡ ಬರೆದು ಕೊಟ್ಟಿರ್ತಾರೆ. ನಿಮಗೆ ಅವತ್ತಿನ ರೇಟ್ ಏನಿರುತ್ತೆ, ನೀವು ಇದು ಅಮೌಂಟ್ ಪೇ ಮಾಡಿರೋದನ್ನ ಅದೇ ರೇಟಿಗೆ ನೆಕ್ಸ್ಟ್ ನೀವು ಯಾವತ್ತಾದರೂ ಹೋದರೆ ನಿಮ್ಗೆ ಏನಾದರೂ ತೊಗೋಬೇಕು ಅಂತ ಹೋದರೆ ಆವತ್ತಿನ ರೇಟಿಗೆ ನಿಮಗೆ ಏನಮ್ಮ ಅಮೌಂಟ್ ಉಳಿದಿರುತ್ತೆ ಅದಕ್ಕೆ ಏನಾದರೂ ಐಟಮ್ ಸೆಲೆಕ್ಟ್ ಮಾಡಿದ್ರೆ ಕೊಡ್ತಾರೆ. ಇಲ್ಲ ಅದು ಬೇಡ, ನಮಗೆ ಗೋಲ್ಡ್ ಬೇಡ, ಸಿಲ್ವರ್ ಬೇಡ ಅಂದರೆ ಸಿಲ್ವರ್ ತೊಗೋತೀವಿ, ಸಿಲ್ವರ್ ಕೂಡ ತೊಗೋಬೋದು. ಈಗ ನನ್ನ ಇದಕ್ಕೆ ಬಂದರೆ ನಾನು ಈ ಓಲೆಗೆ ಪೇ ಮಾಡಿದ್ದು ಬಂದು 53,670 ರೂಪಾಯಿ ಪೇ ಮಾಡಿದ್ದೀನಿ. ಅಂದರೆ ಪೇ ಮಾಡಿದ್ದಂದರೆ ಹಳೆ ಗೋಲ್ಡೆಲ್ಲ ಸೇರಿ ಅಲ್ಲ, ಟೋಟಲ್ ಅಮೌಂಟು 53,670 ರೂಪಾಯಿ ಆಗಿದೆ. ಆದರೆ ನಾನು ಪೇ ಮಾಡಿರೋದು ಅಷ್ಟು ಪೇ ಮಾಡಿಲ್ಲ. 2 ಗ್ರಾಮ್ದು ನಂದು ಹಳೆ ಓಲೆ ಏನಿತ್ತು ಅದನ್ನು ಮೈನಸ್ ಮಾಡಿ ಅದು 17,500ಕ್ಕೆ ಹೋಯಿತು. ನೋಡಿ ಇಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಗೋಲ್ಡ್ ರೇಟ್ ಅವತ್ತು 8,775 ರೂಪಾಯಿ ಇತ್ತು. ಅಟ್ ಪ್ರೆಸೆಂಟ್ ಆಗಿನ ರೇಟಿಗೆ 43,547 ರೂಪಾಯಿ ಇದೆ ಗೋಲ್ಡು. ನನಗೆ 5 ಗ್ರಾಮ್ ಗೋಲ್ಡಿಗೆ ಅಷ್ಟು ದುಡ್ಡಾಗಿದೆ. ಇನ್ನು 10,000 ನಾನು ಏನಕ್ಕಪ್ಪ ಎಕ್ಸ್ಟ್ರಾ ಕೊಟ್ಟೆ, ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇನ್ನು 10,000 ನಾನು ಏನಕ್ಕೆ ಎಕ್ಸ್ಟ್ರಾ ಕೊಟ್ಟೆ ಅಂತ ಹೇಳಿದ್ರೆ, ಮೇಕಿಂಗ್ ಚಾರ್ಜ್ ಅಂತ ಹಾಕ್ತಾರೆ. ಅಲ್ಲಿ ವೇಸ್ಟೇಜ್ ತೆಗೆಯಲ್ಲ, ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜ್ ಎರಡೂ ಸರಿನೇ ಹಾಕಿರ್ತಾರೆ. ಎಷ್ಟು ಕೊಟ್ಟೆ ಮೇಕಿಂಗ್ ಚಾರ್ಜ್ ಅಂತ ಅಂದರೆ ನನಗೂ ಆಶ್ಚರ್ಯ ಆಗುತ್ತೆ. 10 ಗ್ರಾಮಿಗೆ 2 ಗ್ರಾಮ್ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಕೊಟ್ಟಿದ್ದೀನಿ. ಅಂದರೆ ಇದೊಂದೇ ಶಾಪ್ ಅಂತಲ್ಲ, ಎಲ್ಲ ಕಡೆ ಹೋದರೂ ಇದೇ ಇರೋದು. ಆ್ಯಂಟಿಕ್ಕಿಗೆ ಮಾತ್ರ. ನೀವು ಅದೇ ನಾರ್ಮಲ್ ಚೈನ್ಸ್ ಎಲ್ಲ ತೊಗೊಂಡ್ರೆ ಕಡಿಮೆ ಇರುತ್ತೆ, 6% ಶುರು ಆಗುತ್ತಂತೆ. ಆದರೆ ಇದು ಆ್ಯಂಟಿಕ್ ಆಗಿರೋದ್ರಿಂದ, ಆ್ಯಂಟಿಕ್ ಅಂದರೆ ನೋಡಿ ಕಲರು ಡಿಫ್ರೆಂಟ್ ಬರುತ್ತಿದ್ದು, ಆ್ಯಂಟಿಕ್ ಆಗಿರೋದ್ರಿಂದ ಅದಕ್ಕೆ ನಿಮಗೆ 18.90 ಹಾಕಿದ್ದಾರೆ ನನಗೆ ಅವತ್ತಿನ ಮೇಕಿಂಗ್ ಚಾರ್ಜ್ ಪ್ರಕಾರ. ದಿನದಿಂದ ದಿನ ಚೇಂಜ್ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಅವತ್ತಿನ ಪ್ರಕಾರ ನನಗೆ ಪ್ರಾಬಬ್ಲಿ ಎಷ್ಟು ಅಂದರೆ 10 ಗ್ರಾಮಿಗೆ ಒಂದು 2 ಗ್ರಾಮ್ಗೆ ಒಂದು ಸ್ವಲ್ಪ ಕಡಿಮೆ ಅಂತ ಅಂದ್ಕೊಳ್ಳಿ. 10 ಗ್ರಾಮ್ ನಾನು ಒಡವೆ ತೊಗೋತೀನಿ ಅಂದರೆ 2 ಗ್ರಾಮಷ್ಟು ವೇಸ್ಟೇಜ್ ಅಮೌಂಟ್ನ ನಾನು ಕೊಡಬೇಕು. ವೇಸ್ಟೇಜ್ ಅಂದರೆ ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾರೆ ಅವರು.
ಮೇಕಿಂಗ್ ವೇಸ್ಟೇಜ್ ಹಾಕಲ್ಲ ನಾವು, ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾರೆ. ಹಾಗಾಗಿ ಅದರ ಅಮೌಂಟು ಅಷ್ಟು. ಆಮೇಲೆ ನೆಕ್ಸ್ಟು GST ಮತ್ತು CGST ಬಂದು 781 780 ಎರಡು GSTನ ಪೇ ಮಾಡಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ಮೇ ಬಿ ನಂದು ಕ್ಯಾಮ್ರಾ ಬ್ಲರ್ ಇದೆ ಅನಿಸುತ್ತೆ. ಅಷ್ಟು ಪೇ ಮಾಡಿದ್ದೀನಿ. ಜೊತೆಗೆ ಹರಳದು ನಂದು ನೆಟ್ ವೆಯ್ಟ್ ಬಂದು 4 ಗ್ರಾಮ್ 963 ಬರೀ ಗೋಲ್ಡ್ ಇರೋದು. ಇನ್ನು 100 ಮಿಲಿ 140 ಮಿಲಿ ಬಂದು ಹರಳಿದೆ. ಅದು ಮಧ್ಯದಲ್ಲಿ ಒಂದು ಸ್ಟೋನ್ ಇದೆಯಲ್ಲ, ಇದು ಮಧ್ಯದಲ್ಲಿ ಒಂದು ಸ್ಟೋನ್ ಇದೆಯಲ್ಲ, ಅದು 140 ಮಿಲಿ ಇದೆ. ಅದು ಟೋಟಲ್ ಸೇರಿ 5 ಗ್ರಾಮ್ 100 ಮಿಲಿ ಆಗಿದೆ. ನಾನು ಏನಕ್ಕಪ್ಪ ಈ ಶೋರೂಮ್ನ ಚಾಯ್ಸ್ ಮಾಡಿದೆ ಅಂದರೆ, ಈ ಶೋರೂಮಲ್ಲಿ ನನಗೆ ಇನ್ನೊಂದು ಬೆನಿಫಿಟ್ ಅಂದರೆ, ಯಾವುದೇ ನೀವು ಈ ಶೋರೂಮಲ್ಲಿ ತೊಗೊಂಡಿರೋ ಯಾವುದೇ ಒಡವೆಗಳು ಏನಾದರೂ ಬ್ರೇಕ್ ಆಯಿತು ಅಥವಾ ಏನಾದರೂ ರಿಪೇರಿ ಕೆಲಸ ಬಂತು ಅಂತ ಹೇಳಿದ್ರೆ ಫ್ರೀ ಸರ್ವಿಸ್ ಇದೆ, ಲೈಫ್ ಟೈಮ್ ಫ್ರೀ ಸರ್ವಿಸ್ ಇದೆ. ಮತ್ತು ಏನಾದರೂ ನೀವು ಗೋಲ್ಡ್ ಏನಾದರೂ ಅದು ಕಟ್ಟಾಗಿ ಎಕ್ಸ್ಟ್ರಾ ಗೋಲ್ಡ್ ಆ್ಯಡ್ ಮಾಡಿದ್ರೆ ಚಾರ್ಜಸ್ ಕೊಡಬೇಕಾಗುತ್ತೆ. ಅವ್ರು ಮುಂಚೆನೇ ಹೇಳ್ತಾರೆ ಎಕ್ಸ್ಟ್ರಾ ಗೋಲ್ಡ್ ಆ್ಯಡ್ ಮಾಡಿದ್ರೆ ಚಾರ್ಜ್ ಕೊಡಬೇಕು ಅಂತ. ಹಾಗಾಗಿ ಈ ಶೋರೂಮ್ನ ನಾನು ಚಾಯ್ಸ್ ಮಾಡಿದೆ. ಮತ್ತು ಇದಕ್ಕೆ ನಾನು ಹಳೇದನ್ನು ಮೈನಸ್ ಮಾಡಿ ಟೋಟಲ್ ಎಷ್ಟು ಅಮೌಂಟ್ ಕೊಟ್ಟೆ ಅಂತ ಹೇಳಿದ್ರೆ, ಇದು ಹರಳಿಗೂ ಸಪ್ರೇಟ್ ಚಾರ್ಜಸ್ ಹಾಕಿದ್ದಾರೆ 300 ರೂಪೀಸು. ಮತ್ತು ಗೋಲ್ಡ್ ರೇಟ್ ಹಾಕಿದ್ದಾರೆ. ಮತ್ತು ಮೇಕಿಂಗ್ ಚಾರ್ಜ್ ಬಂದು ಅದು ಸಪ್ರೇಟ್ ಹಾಕಿದ್ದಾರೆ. CGST GST ಸೇರಿ 53,670 ರೂಪಾಯಿ ಇತ್ತಲ್ಲ, ಅದನ್ನು ನಾನು ನನ್ನ ಹಳೆ ಗೋಲ್ಡ್ನ 100% ಅವತ್ತೇನು ರೇಟ್ ಇತ್ತು ಅದೇ ರೇಟ್ ಹಾಕೊಂಡಿದ್ರಿಂದ ನನಗೆ 17,500 ದುಡ್ಡು ಸಿಕ್ತು. ಅದನ್ನು ಮೈನಸ್ ಮಾಡಿ ನಾನು ಟೋಟಲ್ 36,220 ರೂಪಾಯಿ ಪೇ ಮಾಡಿದ್ದೀನಿ. ಹಾಗಾಗಿ ನನ್ನ ಅನಿಸಿಕೆ ಏನಂತ ಅಂದರೆ, ಆದಷ್ಟು ಗೋಲ್ಡ್ನ ತೊಗೋಬೇಕಾದ್ರೆ ಪ್ಯೂರಿಟಿನ ಚೆಕ್ ಮಾಡಿ ತೊಗೊಳ್ಳಿ. ನಾನು ಓಲೆಯನ್ನು ತೊಗೊಂಬಂದೆ, ಆದರೆ ಸಮಾಧಾನ ಹೆಣ್ಮಕ್ಳಿಗೆ ಯಾವ್ದು ತೊಗೊಂಡು ತಾನೇ ಸಮಾಧಾನ ಆಗುತ್ತಾ? ನಾನು ಅಂದ್ಕೊಂಡು ಡಿಸೈನ್ ಸಿಗಲಿಲ್ವಲ್ಲ ಅಂತ ಬೇಜಾರಿದೆ. ಏನು ಮಾಡೋದು, ಯಾವುದೇ ಸಿಗಬೇಕಾದ್ರೂ ಮನುಷ್ಯನಿಗೆ ಋಣ ಇರಬೇಕು. ಇಂಥದ್ದು ಸಿಕ್ಕಿದ್ರಲ್ಲಿ ಖುಷಿ ಪಡ್ತಾ ಹೋಗಬೇಕು. ನನಗೆ ಅದು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇದಾದರೂ ಸಿಕ್ಕಿದೆಯಲ್ಲ ಅಂತ ಖುಷಿ ಪಡೋಣ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.